ಇದೆ ನಿಮಗೆ ಸಮಸ್ಯೆ ಆಪರೇಷನ್ ಬಂದು ಸರ್ 4 ತಿಂಗಳು ಬಾಣಂತಿ ನಾನು ಆಪರೇಷನ್ ಆಗಿನೇ ಲಾಸ್ಟ್ ಮೂಮೆಂಟಲ್ಲಿ ಪಟ್ಟು ಹಾಕೋ ಟೈಮಲ್ಲಿ 2 ಸರಿಯಾಗಿ 2 ಹೊಡೆತ ಹೋದ್ರು ಕೆನ್ನೆಗೆ ಅದು ಎಂತಕ್ಕಂತ ಗೊತ್ತಾಗಿಲ್ಲ. ನಿಮ್ಮ ಹೆಸರು ಅಂತ ಯಾವುದು? ನನ್ನ ಹೆಸರು ಚೈತ್ರ. ಯಾವ ಊರು ನಿಮ್ಮದು? ಚಿಪ್ಳಿ. ಹಾಂ. ತುಂಬ ನೋವಾಯ್ತು ಸರ್. ನಾನು ಕೇಳಿದೆ, ನಂಗೆ ಪ್ರಜ್ಞೆ ಇರಲಿಲ್ಲ. ಇಲ್ಲಿ ಬಂದೇ ಪ್ರಜ್ಞೆ ಹೋಯ್ತು. ಅಲ್ಲಿದ್ದಾಗ ನಂಗೆ ನೋವೆಲ್ಲ ಆಗಿ ಸರಿಯಾಗಿ ಗೊತ್ತಿದೆ. ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ನೋವೆಲ್ಲ ಗೊತ್ತಾಗಿದೆ. ಆದರೆ ಅವರು ಪ್ರಜ್ಞೆ ತಪ್ಪು ಹೋಗಿದೆ, ಎಪ್ಸೋಕೆ ಹೊಡೆದಿಲ್ಲ ನನಗೆ. ನಂಗೆ ಪ್ರಜ್ಞೆನೇ ಇತ್ತು, ನಂಗೆ ಪ್ರಜ್ಞೆ ತಪ್ಪು ಹೋಗಿದ್ದಿದ್ದೆ. ಸರಿಯಾಗಿ ಹೊಡೆದ್ರಿ 2 ಏಟು. ಯಾರು ಹೊಡೆದಿದ್ದು? ಸರಿಯಾಗಿ ಹೊಡೆದಿದ್ದು. ನಂಗೆ ಆಪರೇಷನ್ ಮಾಡಿದ್ವಿ, ಸರಿಯಾಗಿ ಹೊಡೆದಿದ್ದು. ಯಾರು ಹೊಡೆದಿದ್ದು? ನಾಗೇಂದ್ರಪ್ಪ ಡಾಕ್ಟ್ರಾ? ಯಾವ ಡಾಕ್ಟ್ರ್ ಹೆಸರು? ನಾಗೇಂದ್ರಪ್ಪ ಡಾಕ್ಟ್ರ್. ಯಾವ ಕಡೆ ಕೆನ್ನೆಗೆ? ಈ ಕಡೆ ಕೆನ್ನೆಗೆ 2 ಹೊಡೆತ, ಸರಿಯಾಗಿ 2 ಹೊಡೆತ ಹೊಡೆದು. ನೀವು ಹೊಡೆದಾಗ ನೀವು ಹೊಡಿಬೇಡಿ ನನಗೆ ಪ್ರಜ್ಞೆ ತಪ್ಪು ಅಲ್ಲ, ಹೊಡೆದಾಗ ನೀವು ಹೊಡಿಬೇಡಿ ಸರ್ ಅಂತ ಹೇಳಿದ್ರಾ? ನಾವು ಹಂಗೆ ಹೇಳಿಲ್ಲ ಸರ್. ನಮಗೇನು ಹೊಡೆಯೋದು ಆ ಥರ ಏನೋ ನಾವು ಪ್ರಜ್ಞೆ ತಪ್ಪು ಹೋಗಿದ್ದೆ, ನಾವು ಕೊಡ್ತೇನೆ ಅಂದ್ಕೊಂಡ್ವಿ. ನಾವು ಪ್ರಜ್ಞೆ ತಪ್ಪು ಹೋಗಿದ್ದೆ, ನಂಗೆ ನೀಟಾಗಿ ಎಲ್ಲ ಗೊತ್ತಾಗಿದೆ. ಆಪರೇಷನ್ ಮಾಡಿದ್ದೆಲ್ಲ ಸರಿ. ಈಗ ನಿಮಗೆ ಅಲ್ಲಿ ವೀಲ್ ಚೇರಲ್ಲಿ ಕರ್ಕೊಬಂದರೆ ಒಂದು 2-3 ಜನ ಇದ್ರು ಸರ್. ಮತ್ತು ಸಿಸ್ಟ್ರು ಇದ್ದರು ಒಬ್ಬರು ಜೊತೆಲಿ. ಅವ್ರು ನಿಮ್ಗೆ ಹೊಡಿಬೇಕಾದ್ರೆ ಎಲ್ಲಿದ್ರಾ? ಹಾಂ, ಅವರಿದ್ರು ಸರ್. 3 ಜನ ಜೆಂಟ್ಸು, ಒಬ್ಬರು ಲೇಡೀಸ್ ಇದ್ದರು. ಅವ್ರು ಯಾರಂತ ಸರಿಯಾಗಿ ಗೊತ್ತಿಲ್ಲ ನಮಗೆ. ಸರ್ ಇರಬೇಕಾದ್ರೆ ಒಟ್ಟು 4-5 ಜನ ಇದ್ದರು. ಸರಿ, ನೀವು ಯಾವಾಗ ಅಡ್ಮಿಟ್ ಆದ್ರಿ? ನಾವು ಹೋಗಿ ಒಂದು 10 ನಿಮಿಷದಲ್ಲಿ ಮುಗೀತು ಆಪರೇಷನ್. ನಾವು ಬೆಳಿಗ್ಗೆ ಬಂದು ಅಡ್ಮಿಟ್ ಆಗಿದ್ವಿ. 6:30ಗೆ ಅಡ್ಮಿಟ್ ಆಗಿದ್ದು. ಕಪಾಳಕ್ಕೆ ಹೊಡೆದ್ರಲ್ಲ, ಅಂದರೆ ತುಂಬ ಫೋರ್ಸಾಗಿ ಹೊಡೆದ್ರ? ಅದು ಸಾಮಾನ್ಯವಾಗಿ ಹಾಗೆ ಸಾಮಾನ್ಯವಾಗಿ ಹೊಡೆದಿಲ್ಲ ಸರ್. ಅವ್ರು ನಮ್ಮ ಪ್ರಜ್ಞೆ ತಪ್ಪು ಹೋಗಿದೆ, ಎಚ್ಚರ ಮಾಡಲಿಕ್ಕೆ ಹೊಡೆದಿಲ್ಲ. ನಾನೇನು ಅವರು ಆಪರೇಷನ್ ಮಾಡಬೇಕಾದ್ರೆ ಮೂವ್ ಮಾಡಿದ್ದಕ್ಕೆ ಸಿಟ್ಟಲ್ಲಿ ಹೊಡೆದಂಗೆ ಹೊಡೆದ್ರು ಸರ್. ನಾನೇನು ಮೂವ್ ಮಾಡಿಲ್ಲ. ಆದರೆ ನಮ್ಮ ಜೀವ ಇರೋಲ್ವಾ, ಆಪರೇಷನ್ ಮಾಡಬೇಕಾದ್ರೆ ಒಂಚೂರು ನೋವು ಆಗೇ ಆಗುತ್ತೆ. ಕಾಲೆಲ್ಲ ಶೇಕ್ ಮಾಡಿರ್ಬೋದು. ಆದರೆ ಅವರು ಅಷ್ಟು ಜೋರಾಗಿ ಹೊಡೆಯೋದು ಬೇಡಿತ್ತು ಸರ್. ನಾವು ಇದರಿಂದ ನಿಮಗೆ ತುಂಬ ನೋವಾಗಿದೆ? ತುಂಬ ನೋವಾಗಿದೆ ಸರ್ ಅದರಿಂದ. ಅದೇ ಸರ್, ನಾನು ಅವ್ರು ವಾಕ್ ಮಾಡಿಸ್ಲಿಕ್ಕೆ ಹೇಳಿದ್ರು. 3:30 ಅಷ್ಟೊತ್ತಿಗೆ ಪ್ರಜ್ಞೆ ಬಂತವರಿಗೆ. 3:30 ಅಷ್ಟೊತ್ತಿಗೆ ಪ್ರಜ್ಞೆ ಬಂದಾಗ ಅವ್ನಿಗೆ ಸ್ವಲ್ಪ ಓಡಾಡಿಸಿ ಇಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ, ವಾಮಿಟ್ ಗಿಮಿಟ್ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಲ್ಲೇ ವಾಕ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಫ್ರೆಂಡ್ ಹಿಂಗೆ ಎಣ್ಣೆ ತಾಕ್ತು. ಅವಾಗ ಹಿಂಗೆ ಕಿವಿ ಹತ್ರ ತಾಕ್ತು ನೋವು ಅಂದರು. ಎಂತ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಸರಿಯಾಗಿ ಹೊಡೆದ್ರು ಅಂತ ಹೇಳಿದೆ. ಯಾಕೆ ಹೊಡೆದ್ರು ಅಂತ ಹೇಳಿದಾಗ ಆಮೇಲೆ ಯಾಕೆ ಹಿಂಗೆ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ. ಪ್ರೊಸೀಜರ್ ಇರುತ್ತೆ, ಅವ್ರು ಪ್ರಜ್ಞೆ ತಪ್ಪು ಹೋದರೆ ಹಿಂಗೆ ಮುಟ್ಟಿ ಎಬ್ಸ್ತಾರೆ ಅಂತೇಳಿ. ಅದು ಕೇಳಿದೆ ಇವಳಿಗೆ. ಇಲ್ಲ, ಒಂದೇ ಕೆನ್ನೆಗೆ ಎಳತ್ತು 2 ಹೊತ್ತ ಹೊಡೆದ್ರು ಅಂತ ಹೇಳಿದ್ರು ಸರ್. ತುಂಬ ನೋವಾಗ್ತಿದೆ ಅಂತ ಸರ್. ಆವಾಗ ನಾನು ಎಲ್ಲರಿಗೂ ಹಿಂಗೆ ತಿಳಿಸಿದೆ, ಈ ರೀತಿ ಆಗಿದೆ ಅಂಥೇಳಿ. ಅಲ್ಲ ಸರ್, 4 ತಿಂಗಳು ಬಾಣಂತಿ ಅವಳು. ಆ ಥರ ಹೊಡಿತಾರಲ್ಲ ಸರ್, ಗೊತ್ತಾಗಲ್ಲ. ಹಾಗಾದರೆ ಕಂಪ್ಲೇಂಟ್ ಏನಾದ್ರು ಮಾಡ್ತೀರಾ ಡಾಕ್ಟ್ರ್ ಮೇಲೆ? ಕಂಪ್ಲೇಂಟ್ ಸರ್, ಕಂಪ್ಲೇಂಟ್ ಮಾಡೋಕ್ಕಿಂತಲೂ ಅವ್ರ ಬಗ್ಗೆ ತುಂಬ ಕಂಪ್ಲೇಂಟ್ ಇದೆ. ಈ ಕೆಲಸದಿಂದ ತೆಗೆದಾಕ್ಬೋದು ಅವ್ರು. ಅಂಥ ಪೇಷಂಟಿಗೆ ಹೊಡೆಯೋಂಥ ಡಾಕ್ಟ್ರ್ ಅಗತ್ಯ ಇಲ್ಲ. ಈಗ ನೀವು ಅವರಿಗೆ ಆ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಸರ್ ಬೇಡ, ಮಾಡೋದಿಲ್ಲ ಅಂದರೆ ಆಗಲ್ಲ. ಹೌದು ಸರ್, ನಾವು ಕೇಸ್ ಮಾಡ್ತೀವಿ ಸರ್.